ಸ್ನೇಹಿತರೆ, ಮೈಸೂರಿನ ಶ್ರೀರಾಂಪುರದ ರಿಂಗ್ ರಸ್ತೆಯ ಪಕ್ಕದಲ್ಲಿರುವ ಹೊಂಗಿರಣ ಮನೆಯು ರವಿಯ ಹೊಂಗಿರಣದಂತೆಯೇ ಕಾಂಕ್ರೀಟ್ ಮನೆಗಳ ನಡುವೆ ಕಣ್ಣಿಗೆ ಎದ್ದು ಕಾಣುವ ಸುಸ್ಥಿರ ಮನೆ. ಹೊಂಗಿರಣದಲ್ಲಿ ಮಿಂದಾಗ ಕೆಂಪು ವರ್ಣದಲ್ಲಿ ಕಂಗೊಳಿಸುವ ಈ ಮನೆಗೆ ಈಗ ಅಲ್ಟ್ರಾಟೆಕ್ ಕಂಪನಿ ನೀಡುವ ಅತ್ಯುತ್ತಮ ಸುಸ್ಥಿರ ಮನೆ ಪ್ರಶಸ್ತಿಯ ಗರಿ. ನಿರ್ಮಾಣದಲ್ಲಿ ಕನಿಷ್ಠ ಸಿಮೆಂಟ್ ಬಳಕೆ ಮಾಡಿದ್ದರೂ ಸಿಮೆಂಟ್ ಕಂಪನಿಯೇ ಈ ಪ್ರಶಸ್ತಿ ನೀಡಿರುವುದು ವಿಶೇಷ. ಹೊಂಗಿರಣದ ಹೋಮ್ ಟೂರ್ನ ಈ ವಿಡಿಯೋವನ್ನು ನೀವು ನೋಡಲೇಬೇಕು ಗೆಳೆಯರೆ. ಅದಕ್ಕಿಂತ ಮೊದಲು ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ ನಮಸ್ಕಾರ. ನಾನು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಹೊಂಗಿರಣ ಅನ್ನೋ ಒಂದು ಸುಂದರ ಮನೆ ಇದೆ. ಮಡ್ ಬ್ಲಾಕ್ ಮನೆ, ಸಸ್ಟೈನಬಲ್ ಮನೆ. ನಾನು ಆ ಮನೆಯ ಹೋಮ್ ಟೂರ್ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಈ ಮನೆಯ ಓನರ್ ಶ್ರೀಯುತ ಸುಬ್ಬರಾವ್. ಇವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಈಗ ನಿವೃತ್ತರಾಗಿದ್ದಾರೆ. ಸುಮಾರು 3 ವರ್ಷಗಳ ಕೆಳಗೆ ಇವರ 4060 ಸೈಟ್ನಲ್ಲಿ ಇವರೊಂದು ಮಡ್ ಬ್ಲಾಕ್ ಮನೆ ಕಟ್ಟಿದ್ದಾರೆ. ಒಂದು ಸಸ್ಟೈನಬಲ್ ಮನೆ, ಭಾಳ ಸುಂದರವಾದ ಮನೆ. ಈ ಮನೆಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮತ್ತು ಈ ಮನೆಯ ಹೋಮ್ ಟೂರ್ ಮಾಡಿಸಲಿಕ್ಕೆ ನನಗೆ ಬಹಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಸುಬ್ಬರಾವ್ ಸರ್ ನಮಸ್ಕಾರ. ನಮಸ್ತೆ. ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಭಾಳ ಸುಂದರವಾದ ಮನೆ ಕಟ್ಟಿದ್ದೀರಿ ಮತ್ತು ಈ ಮನೆಗೆ ಇತ್ತೀಚೆಗೆ ಒಂದು ಪ್ರಶಸ್ತಿ ಬಂತು ಅಂತಲೂ ತಿಳಿತು. ನಿಮಗೂ ಅಭಿನಂದನೆಗಳು. ಆರ್ಕಿಟೆಕ್ಟ್ ರಾಜೇಶ್ ಕುಮಾರ್ ಜೈನ್ ಅವರಿಗೂ ಅಭಿನಂದನೆಗಳು. ಈ ಮನೆಯ ಒಂದು ಹೋಮ್ ಟೂರ್ ನಿಮಿತ್ತ ಇಲ್ಲಿ ಬಂದಿದ್ದೀವಿ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆಯನ್ನು ಒಂದು ಹೋಮ್ ಟೂರ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಡ್ ಬ್ಲಾಕ್ ಮನೆಯನ್ನು ಕಟ್ಸೋಣ ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇಲ್ಲ, ಫಸ್ಟು ಇವರು ರಾಜೇಶ್ ಕುಮಾರ್ ಜೈನ್ ಅವರು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ರಾಮನಾಥ್ ಅಂದ್ಬಿಟ್ಟು. ಅವ್ರ ಮುಖಾಂತರ ಪರಿಚಯ ಆಯಿತು. 2011 ಪರಿಚಯ ಆಯಿತು. ಅವಾಗ ಒಂದು ಐಡಿಯಾ ಕಾನ್ಸೆಪ್ಟ್ ಕೊಟ್ಟರು. ಮಾಮೂಲಿ ಹೋಗಿ ಈ ರೀತಿ ಹೋಗಿ ಮನೆ ಯಾವಾಗ ಕೂಲಾಗಿರುತ್ತೆ, ನಿಮಗೆ ಕಾಸ್ಟು ಕೂಡ ಕನ್ಸ್ಟ್ರಕ್ಷನ್ ಕಾಸ್ಟು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳೋದು. ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಅವಾಗ ಫಸ್ಟ್ ಬರೀ ಒಂದೇ ಒಂದು ಇದು ಕಟ್ಟಿತ್ತು, ಕಾರ್ ಶೆಡ್ ತರ ಹಾಕಿತ್ತು. ಅದು ಮಾಡಿ ಸ್ಯಾಟಿಸ್ಫೈ ಆಯ್ತು. ಆಮೇಲೆ ಫುಲ್ ಮನೆ ಕಟ್ಟಿ ಅಂತ ಹೇಳಿದ್ಮೇಲೆ ಈಗ ಒಂದು 3 years ಬೇಕು ಸ್ಟಾರ್ಟ್ ಮಾಡಿದ್ರು. ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಮಗೆ ಕನ್ಸಲ್ಟ್ ಮಾಡಿ ಯಾವ ರೀತಿ ವಿನ್ಯಾಸ ಬೇಕು, ಬದಲಾವಣೆಗಳು ಏನಾಗಬೇಕೆಲ್ಲ ಕೇಳ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಸೈಟ್ ಡೈಮೆನ್ಷನ್ ಎಷ್ಟು? 40-60 ಮನೆಯಲ್ಲಿ ನೀವು ಎಷ್ಟು ಚದರ ಕಟ್ಟಿದ್ದೀರಾ? ನಾವು ಕಟ್ಟಿರೋದು 14 ಚದರ, ಅಂದರೆ 1400 ಸ್ಕ್ವೇರ್ ಫೀಟ್. ಓಕೆ, ಫೌಂಡೇಶನ್ ಲೆವೆಲ್ನಿಂದ ಶುರು ಮಾಡೋಣ. ಇದಕ್ಕೂ ನೀವು ರೆಗ್ಯುಲರ್ ಫೌಂಡೇಶನ್ ಬಳಸಿಲ್ಲ, ನೀವು ಆರ್ಚ್ ಫೌಂಡೇಶನ್. ಓಕೆ, ಇದು ಹೊಸ ಕಾನ್ಸೆಪ್ಟ್. ಅದೇನಂದ್ರೆ ಗ್ರಾವೆಲ್ ಮಣ್ಣು ಸಿಗೋ ತನಕ ಅದು ನೆಲ ಆಗದಿರ್ತಾರೆ, ಗಟ್ಟಿಗೆ ನೆಲ ಸಿಗಬೇಕು. ಬರೀ ಲೂಸ್ ಮಣ್ಣಿದ್ರೆ ಆಗೋದಿಲ್ಲ. ಸೊ ಗ್ರಾವೆಲ್ ಮಣ್ಣು ಸಿಕ್ಕಿದ ಮೇಲಿಂದ ಸ್ಟಾರ್ಟ್ ಮಾಡಿ ಅದು ಆರ್ಚ್ ತರ ಫಾರ್ಮೇಶನ್ ಮಾಡಿ ಆರ್ಚ್ ಫೌಂಡೇಶನ್ ಮಾಡಿದ್ದಾರೆ. ಆರ್ಚ್ ಫೌಂಡೇಶನ್ ಅವ್ರು ಏನ್ ಹೇಳ್ತಾರೆ, ಪ್ರತಿಯೊಂದು ಕೂಡ ಕೆಲವು ಕಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ವೆಲ್ಲೆಸ್ಲಿ ಬ್ರಿಡ್ಜ್ ಅದು ಕೂಡ ಆ ಬೇಸಿಸ್ ಮೇಲೆ ಮಾಡಿರೋದು. ಅದು ಇಷ್ಟು ವರ್ಷ ಈಗ ಇದಿದೆ. ಅದರಿಂದ ಮಾರ್ಕೆ ಬರುತ್ತೆ, ನೋಡಿ ಬೇಕಾದ್ರೆ ಮಾಡ್ಕೊಳ್ಳೋಣ. ಏನಾದ್ರೆ ನಾನ್ ಜವಾಬ್ದಾರಿ ಆಯ್ತಾ ಮಾಡಿ ಅಂತ. ಸೊ ಆತರ ನಿಮಗೆ ಕಾನ್ಫಿಡೆನ್ಸ್ ಇನ್ಸ್ಟಿಲ್ ಮಾಡಿದ್ರು ಅವರು. ಏನ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೆಟೀರಿಯಲ್ಸ್ ಕೂಡ ಕಡಿಮೆ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗ್ತದೆ. ಫೌಂಡೇಶನ್ಗೆ ಫುಲ್ ಅಗದ್ಬಿಟ್ಟು ಅಷ್ಟು ಕಂಪ್ಲೀಟ್ ಕಾಂಕ್ರೀಟ್ ಹಾಕೋಕ್ ಬದಲು ಬರೀ ಒಂದು ಆರ್ಚ್ ಮಾತ್ರ ಕಾಂಕ್ರೀಟ್ ಯೂಸ್ ಮಾಡ್ತಾರೆ, ಬಾಕಿ ಮಡ್ಡಲ್ಲೇ ಇರುತ್ತೆ. ಅದೇನ್ ಹೇಳ್ತಾರೆ, ಒಂದು ಎಲಾಸ್ಟಿಸಿಟಿ ಟೈಪ್ ಆಗುತ್ತೆ. ಸ್ಟ್ರೆಚ್ ಆದ್ರೂ ಕೂಡ ಮೇಲೆ ವೆಯ್ಟ್ ಬಂದು ಬಿಲ್ಡಿಂಗ್ ಅದು ಜಾಸ್ತಿ ಸ್ಟ್ರೆಚ್ ಆಗೋದ್ರೆ ಅದು ವೆಯ್ಟ್ ತಡೀತದೆ. ಓಕೆ. ಸೊ ಸ್ನೇಹಿತರೆ, ಈ ಒಂದು ಸುಂದರ ಮನೆಗೂ ಕೂಡ ಆರ್ಚ್ ಫೌಂಡೇಶನ್ ಬಳಸಿದ್ದಾರೆ. ಆರ್ಚ್ ಫೌಂಡೇಶನ್ ಅನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸಿದ್ದೇನೆ, ನೀವು ನೋಡಿ. ಅನಂತರ ಸುಸ್ಥಿರ ಮನೆಯ ಏನೆಲ್ಲ ಕಾನ್ಸೆಪ್ಟನ್ನು ಇಲ್ಲಿ ಬಳಸಿದ್ದೀರಿ ನೀವು?
ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೆ, ಸೋಲಾರ್ ಲೈಟು, ಸೋಲಾರ್ ಹೀಟರು, ಹಾಂ ಹಾಂ ಸೊ ಎರಡು ಕೂಡ ಹೆಂಗೆ ಆಗಿದೆ. ಓಕೆ. ಪ್ಲಸ್ ಬೋರ್ವೆಲ್ ಆಗಿದೆ. ವಾಟರ್ ಸಪ್ಲೈ ಇಲ್ಲ ಈ ಏರಿಯಾದಲ್ಲಿ. ಈ ಏರಿಯಾದಲ್ಲಿ ಇನ್ನು ಕಬಿನಿ ಅಥವಾ ಕಾವೇರಿ ಸಪ್ಲೈ ಶುರುವಾಗಿಲ್ಲ. ಕಬಿನಿ ಲೈನ್ ನಡೆದಿದ್ದಾರಂತೆ, ಸಪ್ಲೈ ಇನ್ನೂ ಕೊಟ್ಟಿಲ್ಲ. ಓಕೆ. ಅದರಿಂದ ಅಲ್ಲಿ ತನಕ ಏನ್ ಮಾಡಿ ಪ್ರತಿಯೊಬ್ರು ಕೂಡ ಬೋರ್ ಓಕೆ. ಹಾಕಿಸ್ಕೊಂಡಿದ್ದಾರೆ, ಎಲ್ಲ ಮನೆ ಓಕೆ ಹಾಕಿಸ್ಕೊಂಡಿದ್ದಾರೆ. ಓಕೆ. ಅದು ಅನಿವಾರ್ಯ ಆಗ್ಲೇಬೇಕಿದೆ. ಹೊರಗಡೆ ಪ್ರತಿ ಸಲ ನಮಗೆ ಬಾರೋ ಸರಿ ಸರಿ ಅದರಿಂದ ಸರಿ ಅದನ್ನ ಮಾಡಿಸ್ಕೊಂಡಿದ್ದಾರೆ. ಹಾಂ 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 ಓಕೆ. ಅನಂತರ ಈ ಗೋಡೆ ನಿರ್ಮಾಣಕ್ಕೆಲ್ಲ ನೀವು ಮಡ್ ಬ್ಲಾಕ್ ಅನ್ನೇ ಬಳಸಿದ್ದೀರಿ ಅಲ್ವಾ? ಬ್ಲಾಕ್ ಬೆಳೆಸಿದ್ವಿ. ಓಕೆ. ಮತ್ತೆ ಜಾಸ್ತಿ ಬೆಳಕು ಬೇಕು, ಗಾಳಿ ಬೇಕು ಅಂದಕ್ಕೆ ಎಲ್ಲ ಕಡೆ ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ. ನಾವು ನಿಮ್ಮ ಮನೆ ಒಂದು ಹೋಮ್ ಟೂರ್ ಮಾಡೋಣವಾ? ಬನ್ನಿ. ನಮಗೆ ಒಳಗೆಲ್ಲ ಸ್ವಲ್ಪ ಬನ್ನಿ, ತೋರಿಸ್ತೀರಾ? ಸ್ವಾಗತ, ಓಕೆ. ಸೊ ಸ್ನೇಹಿತರೆ, ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಬಿಟ್ಟಿದ್ದಾರೆ. ಇಲ್ಲಿ ಡೋರ್ಗೆಲ್ಲ ನೀವು ಏನು ಬಳಸಿದ್ದೀರಿ? ಇದು ಡೋರ್ ಆಕ್ಚುಲಿ ಮೆಟಲ್ ಡೋರ್. ಇದು ಮೆಟಲ್ ಡೋರ್ ಬಳಸಿದ್ದೀರಿ. ಏನಂದ್ರೆ ಉಡ್ಗಿಂತ ಇದು ಒಳ್ಳೇದು, ಹಾ. ಜಾಸ್ತಿ ಬಾಳ್ಕೆ ಬರ್ತದೆ ಆಂಗ್ಯೂಟಿ ಬರೋದ್ಕಿಂತ. ಬಟ್ ನಾನು ಸ್ವಲ್ಪ ಇನ್ಸ್ಟಿಟ್ಯೂಷನ್ ಆಯ್ತು ಇದು. ಓಕೆ. ಮೆಟಲ್ ಡೋರ್ ಉದ್ಯೋಗ ಆಗುತ್ತಾ ಹಾಂ ಅಂದ್ಬಿಟ್ಟು. ಹಾಂ ಆದ್ರೆ ಇದು ಚೆನ್ನಾಗಿದೆ, ಮೋರ್ ದೆನ್ ವುಡನ್ ಡೋರ್ ತಾನೇ ಇದೆ. ಹಾಂ 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 ಓಕೆ ಓಕೆ. ಹೋಗೋಣ. ಸೊ ಸ್ನೇಹಿತರೆ, ಇದು ಹಾಲ್. ಎಲ್ಲ ಕಡೆ ಮೆಟಲ್ ಮಾಡಿದ್ದೀವಿ, ಓ ಎಕ್ಸೆಪ್ಟ್ ಪೂಜಾ ರೂಮ್ ಮಾತ್ರ ವುಡ್. ಓಕೆ. ಹಾಲ್ನಲ್ಲಿ ಯಥೇಚ್ಛ ಗಾಳಿ ಬೆಳಕಿನ ಓಡಾಟ ಇದೆ. ಇದು ಕೂಡ ಮೇಲೆ ವೆಂಟಿಲೇಷನ್. ಮೇಲೆ ವೆಂಟಿಲೇಷನ್, ಇಲ್ಲಿ ಬೆಳಕಿಗೋಸ್ಕರ ಮೇಲೆ ಕೂಡ ಗ್ಲಾಸ್ನ ಓಪನಿಂಗ್ ಇದೆ. ಸೀಲಿಂಗಿಗೆ ಒಳ್ಳೆಯ ಡಿಸೈನ್ ಕೂಡ ಬಳಸಿರೋದ್ರಿಂದ ಒಳ್ಳೆ ಡೆಪ್ತ್ ತೋರಿಸ್ತಾ ಇದೆ. ಮಡ್ ಬ್ಲಾಕ್ ಮನೆ, ಇಂಟರ್ಲಾಕಿಂಗ್ ಬ್ರಿಕ್ಸನ್ನು ಬಳಸಿ ಕಟ್ಟಿದ್ದಾರೆ. ಪೇಂಟಿಂಗ್ ಏನು ಮಾಡಿಲ್ಲ, ಪ್ಲಾಸ್ಟ್ರಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಇಲ್ಲಿ ಮಾಡಿಲ್ಲ. ಹಾಗಾಗಿ ಇದು ಒಂದು ರಗಡ್ನೆಸ್ನಿಂದ ಸುಂದರ ಕಲರ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಹೋದರೆ ಇಲ್ಲಿ ಬೆಡ್ರೂಮ್. ಇಲ್ಲಿ 2 ಬೆಡ್ರೂಮ್ ಇದೆ, ಲೆಫ್ಟ್ ಆ್ಯಂಡ್ ರೈಟ್ಗೆ. ಇಲ್ಲಿ ಕೂಡ ಅಷ್ಟೇ. ರಾಜೇಶ್ ಕುಮಾರ್ ಜೈನ್ ಅವರ ವಿನ್ಯಾಸದಲ್ಲಿ ಅವರು ಬೆಳಕನ್ನು ಎಷ್ಟು ಬೇಕೋ ಅಷ್ಟೇ ಬಳಸಿಕೊಳ್ತಾರೆ. ತುಂಬ ಕಣ್ಣಿಗೆ ಹಾರ್ಶ್, ಕಣ್ಣಿಗೆ ನೋವಾಗುವಾಗೆ ಅಷ್ಟು ಬೆಳಕು ಕೂಡ ಇರೋದಿಲ್ಲ. ಬಟ್ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಅವರ ಕನ್ಸ್ಟ್ರಕ್ಷನ್ನಲ್ಲಿ ನಾವು ನೋಡ್ಬೋದು. ಹೀಗೆ ಮುಂದಕ್ಕೆ ಹೋದರೆ ಇಲ್ಲಿ ಇನ್ನೊಂದು ಬೆಡ್ರೂಮ್, ಎಡ ಮತ್ತು ಬಲ ಬದಿಯಲ್ಲಿ ಒಂದೊಂದು ರೂಮ್. ಮೇಲೆ ವೆಂಟಿಲೇಷನ್ಗೋಸ್ಕರ ಈ ವ್ಯವಸ್ಥೆ ಇದೆ. ಬೆಡ್ರೂಮ್ನ ಪಕ್ಕದಲ್ಲೇ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಇಲ್ಲೇ ಕೊಟ್ಟಿದ್ದಾರೆ. ಒಂದು ರೀತಿಯ ಅಟ್ಯಾಚ್ಡ್ ಬಾತ್ರೂಮ್ ಥರನೇ ಇದೆ ಇದು. ಇಲ್ಲಿ ಹಾಲ್ನಿಂದ ಹೋದರೆ ಇಲ್ಲೇನಿದೆ ಸರ್? ಇಲ್ಲಿ ಎಡಬದಿಯಲ್ಲಿ ಕಿಚನ್, ಬಲಕ್ಕೆ ಪೂಜಾ ಪೂಜಾ ರೂಮ್. ಓಕೆ, ಪೂಜಾ ರೂಮ್ ಗೆಳೆಯರೆ, ವಿಶಾಲವಾದ ಸುಂದರವಾದ ಪೂಜಾ ರೂಮ್. ಇದು ಕಿಚನ್ ಅಲ್ವಾ? ಓಕೆ. ಭಾಳ ಸ್ಪೇಷಿಯಸ್ ಕಿಚನ್ ಕೊಟ್ಟಿದ್ದಾರೆ ಇಲ್ಲಿ. ಕಿಚನ್ ಕಮ್ ಡೈನಿಂಗ್ ಅಂತ. ಕಿಚನ್ ಕಮ್ ಡೈನಿಂಗ್. ಓಕೆ ಫುಲ್ ಕಿಚನ್ ಇದೆ. ಓಕೆ. ಸೊ ಮನೆಯೊಡತಿಗೆ ಭಾಳ ಒಳ್ಳೆಯ ಒಂದು ಫೀಲಿಂಗ್ ಇದು. ದೊಡ್ಡ ಕಿಚನ್, ವಿಶಾಲವಾದ ಕಿಚನ್ ಇದ್ದರೆ ಅವರಿಗೂ ಅಡುಗೆ ಮಾಡಲಿಕ್ಕೆ ಅನುಕೂಲ. ಇಲ್ಲೇ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ವಿಶಾಲವಾದ ಯುಟಿಲಿಟಿ ಪ್ಲೇಸ್ ಇದೆ. ಹಾಗೆಯೇ ಹೊರಗಡೆ ಬಂದರೆ
ಇದು ವರ್ಕ್ ಇದೆ. ಇಲ್ಲಿ ವರ್ಕ್ ಏರಿಯಾ ಮತ್ತು ಸೆಟ್ ಬ್ಯಾಕ್ಸ್ ಇವೆಲ್ಲ ಕೊಟ್ಟಿದ್ದಾರೆ. ತುಂಬ ವಿಶಾಲವಾಗಿದೆ, ಒಳ್ಳೆ ಬೆಳಕಿದೆ. ಗೆಳೆಯರು ಒಂದು ಗಮನಿಸಬೇಕು, ಇಡೀ ಮನೆಗೆ ರೆಡ್ ಆಕ್ಸೈಡನ್ನೇ ಬಳಸಿದ್ದಾರೆ ಇವರು. ಭಾಳ ಸುಂದರವಾಗಿದೆ. ಈಗಂತೂ ನೋಡಲಿಕ್ಕೆ ಬಹಳ ಅಪರೂಪ ರೆಡ್ ಆಕ್ಸೈಡ್ ನೆಲ. ನೋಡಿ, ಒಳ್ಳೆ ಹೊಳಪು, ಒಳ್ಳೆ ಕಲರ್, ಮತ್ತಿದು ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆಂತ ಹೇಳಿದರೆ ರೆಡ್ ಆಕ್ಸೈಡ್ ನೆಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಹಳೆ ಮನೆಗಳೆಲ್ಲ ರೆಡ್ ಆಕ್ಸೈಡಲ್ಲೇ ನೆಲವನ್ನು ಮಾಡಿರ್ತಾರೆ. ಕಾಲು ನೋವು ಬರೋದಿಲ್ಲ, ಮಂಡಿ ನೋವು ಮತ್ತು ಆ್ಯಂಕಲ್ ನೋವು, ಹಿಮ್ಮಡಿ ನೋವು ಇವೆಲ್ಲ ರೆಡ್ ಆಕ್ಸೈಡ್ ನೆಲದಲ್ಲಿ ಬರೋದಿಲ್ಲ. ತುಂಬ ಆರೋಗ್ಯಕರವಾದಂಥ ಮನೆ. ಈಗ ಅಪ್ಸ್ಟೇರ್ ಕಡೆ ಹೋಗೋಣ. ನಾವೀಗ ಅಪ್ಸ್ಟೇರ್ಸಿಗೆ ಬಂದಿದ್ದೀವಿ. ಅಪ್ಸ್ಟೇರ್ಸ್ನಲ್ಲಿ ಒಂದು ಬೆಡ್ರೂಮ್ ಅಲ್ವಾ? ಅಟ್ಯಾಚ್. ಹೋಗೋಣ. ಓಕೆ. ಇದು ಅಟ್ಯಾಚ್ಡ್ ಬಾತ್ರೂಮ್ ಇರುವಂಥ ರೂಮ್. ಇದು ಇಲ್ಲೇ ಮೇಲೆ ರೂಮ್ನ ಮೇಲಿನ ಟೆರೇಸ್ಗೆ ಹೋದರೆ ಅಲ್ಲಿ ಒಂದು ಪೂಜಿ ಶೇಪಿನ ವಾಟರ್ ಟ್ಯಾಂಕ್ ಇಲ್ಲಿ, ಹಾಗೆ ಇಲ್ಲೇ ಸೋಲಾರ್ ಇದೆ. ಸೊ ಇದು ಸೋಲಾರ್ ಲೈಟಿಂಗ್ ಇದ್ದ, ಹಾಗೇನೆ ಸೋಲಾರ್ ಲೈಟ್. ಸರಿ, ಮನೆ ನಿರ್ಮಾಣಕ್ಕೆ ಎಷ್ಟು ಸಮಯ ತಗುಲ್ತು? 8 ತಿಂಗಳು. 8 ತಿಂಗಳಲ್ಲಿ ಇಡೀ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತಾ? ಓಹೋ, ಓಕೆ. ಆಮೇಲೆ ನಿಮ್ಗೆ ಈ ಮನೆ ನಿರ್ಮಾಣಕ್ಕೆ ಎಷ್ಟು ವೆಚ್ಚ ತಗುಲ್ತು? ಅರೌಂಡ್ 30 lakhs ಇನ್ಕ್ಲೂಡಿಂಗ್ ಎಲ್ಲ ಅಮ್ಯುನಿಟೀಸ್ ಸೇರಿಕೊಂಡು ಎಲ್ಲ ಸೇರಿ ಒಂದು 30 ಲಕ್ಷದೊಳಗೆ ಆಯ್ತಾ? 1400 ಸ್ಕ್ವೇರ್ ಫೀಟ್ನ ಮನೆ, 3 ಬೆಡ್ರೂಮ್ ಮನೆ. ಓಕೆ, ವೆರಿ ಗುಡ್. ಸರ್, ಈಗ ನಂದೊಂದು ಪ್ರಶ್ನೆ, ನಮ್ಮ ವೀಕ್ಷಕರಿಗೆ ಈ ಒಂದು ಕನ್ಸರ್ನ್ ಇರುತ್ತೆ. ಈ ಥರದ ಮಡ್ ಬ್ಲಾಕ್ ಮನೆಗಳನ್ನು ಕಟ್ಟೋದ್ರಿಂದ ಮುಂದೆ ಏನಾದ್ರು ತೊಂದರೆ ಬರ್ಬೋದಾ, ವಾಟರ್ ಸೀಪೇಜ್ ಬರ್ಬೋದಾ, ಇಂಥದ್ದೆಲ್ಲ ಒಂದು ಕನ್ಸರ್ನ್ ಇರ್ತದೆ. ನೀವು ಈ ಮನೆ ಕಟ್ಟಿ ಈಗಾಗಲೇ 3 ವರ್ಷದ ಮೇಲೆ ಆಯಿತು. 3 ವರ್ಷ ಪ್ರಾಬ್ಲಮ್ ಬಂದಿಲ್ಲ. ಓಕೆ, ನಿಮಗೆ ಏನಾದರೂ ಇದರಿಂದ ಏನು ಬಂದಿಲ್ಲ, ಕೂಲ್ ಆಗಿದೆ ಮನೆ ಕೂಲ್ ಆಗಿದೆ. ಸಮ್ಮರ್ ಇದರಲ್ಲೂ ಕೂಡ ಭಾಳ ಕೂಲ್ ಆಗಿದೆ. ಹಾಂ. ಈ ಥರದ ಮನೆಯನ್ನು ನೀವು ಮನೆ ನಿರ್ಮಾಣ ಮಾಡುವವರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡ್ತಾರೆ. ಓಕೆ. ಕಾಸ್ಟ್ ಕೂಡ ಸ್ವಲ್ಪ ಕಮ್ಮಿನೇ ಆಗ್ತದಲ್ವಾ ಬೇರೆ ಕನ್ಸ್ಟ್ರಕ್ಷನ್ಗೆ ಹೋಲಿಸಿದ್ರೆ? ಸರ್, ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಸ್ನೇಹಿತರೆ, ಪ್ರಶಸ್ತಿ ವಿಜೇತ ವಾಸ್ತು ವಿನ್ಯಾಸಕಾರರಾದ ಶ್ರೀಯುತ ರಾಜೇಶ್ ಕುಮಾರ್ ಜೈನ್ ನಮ್ಮೊಟ್ಟಿಗಿದ್ದಾರೆ. ಮನೆಯ ತಾಂತ್ರಿಕ ವಿಚಾರಗಳನ್ನು ಅವರಿಂದ ತಿಳಿಯೋಣ. ರಾಜೇಶ್ ಕುಮಾರ್ ಜೈನ್ ಅವರಿಗೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಮತ್ತು ವೆಲ್ಕಮ್ ಟು ದಿಸ್ ಶೋ. ಸರ್, ಈ ಮನೆಯ ಒಂದು ವಿಶೇಷ ಹೇಳಿ. ಅಲ್ಟ್ರಾಟೆಕ್ ಕಂಪನಿಯಿಂದ ಒಂದು 5-6 ವರ್ಷದಿಂದ 4 ಡಿಸ್ಟ್ರಿಕ್ಟ್ ಸೇರಿ ಅವಾರ್ಡ್ಗಳು ಕೊಡ್ತಾಯಿದ್ದಾರೆ, ಬೆಸ್ಟ್ ಬಿಲ್ಡಿಂಗ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇನ್ನೊಂದು ಕ್ಯಾಟಗರಿ ಬೆಸ್ಟ್ ಸಸ್ಟೈನಬಲ್ ಬಿಲ್ಡಿಂಗ್ ಅಂತಲೂ ಕೊಡ್ತಾರೆ. ಸೊ 2 ಕ್ಯಾಟಗರಿ ಮಾಡಿದ್ದಾರೆ ಈ ವರ್ಷ. ಪ್ಲಸ್ ಕನ್ವೆನ್ಷನಲ್ ಬಿಲ್ಡಿಂಗ್ಸ್ಗೆ ಒಂದೊಂದು ಡಿಸ್ಟ್ರಿಕ್ಟ್ಗೆ ಒಂದೊಂದು ಮಾಡ್ತಾರೆ. ಬಟ್ ಇದು ಸಸ್ಟೈನಬಲ್ ಕ್ಯಾಟಗರಿಗೆ 4 ಡಿಸ್ಟ್ರಿಕ್ಟ್ ಸೇರಿ ಒಂದು ಅವಾರ್ಡು, ಮತ್ತು ಲೆಸ್ ದೆನ್ 2000 ಸ್ಕ್ವೇರ್ ಫೀಟ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ಗೆ ಇನ್ವೈಟ್ ಮಾಡ್ತಾರೆ 4 ಡಿಸ್ಟ್ರಿಕ್ಟಿಂದ. ಹಾಸನ್ನು, ಮಂಡ್ಯ, ಮೈಸೂರು, ಚಾಮರಾಜನಗರ ಅಂತ ಹೇಳ್ಬಿಟ್ಟು. ಸೊ ಅವ್ರವ್ರ ಸರ್ಕಲ್ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಬಿಲ್ಡಿಂಗ್ ನಾವು ಸಬ್ಮಿಟ್ ಮಾಡಿದಾಗ ಲೆಸ್ ದೆನ್ 2000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ಗೆ ಬೆಸ್ಟ್ ಬಿಲ್ಡಿಂಗ್ ಅವಾರ್ಡ್ ಅಂತ ಅನೌನ್ಸ್ ಮಾಡಿದ್ದಾರೆ. ಓ, ಅಭಿನಂದನೆಗಳು ನಿಮಗೆ. ಈ ಮನೆಯ ವಿಶೇಷತೆ ಏನು? ಈ ಮನೆಯಲ್ಲಿ ನಾವು ಆ್ಯಕ್ಚುಲಿ ಇದು ಬಿಲ್ಡಿಂಗ್ ಒಂದು 8 ವರ್ಷ ಮುಂಚೆ ಶುರು ಮಾಡಿದ್ವಿ. ಇದು ಒಂದು ಸ್ಮಾಲ್ 300 ಸ್ಕ್ವೇರ್ ಫೀಟ್ ಮಾಡಿಬಿಟ್ಟು ಒಂದು ಬ್ಯಾಗ್ ಯೂನಿಟ್ ತರ ಮಾಡಿದ್ವಿ. ಏನೋ ಬಹಳ ಎಮರ್ಜೆನ್ಸಿ ಬೇಕಾಗಿದೆ ಒಂದು 2 months ಅಲ್ಲಿ. ಅವಾಗ ಬ್ಯಾಗ್ ಯೂನಿಟ್ ಮಾಡ್ಬೇಕಂತ ಇತ್ತು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ರು ಕೊಡ್ಬಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಲ್ಯಾಂಡ್. ಫ್ಯಾಕ್ಟರಿ ತರ ಮಿನಿ ಫ್ಯಾಕ್ಟರಿ, ಬ್ಯಾಗ್ಸ್ ಯೂನಿಟ್ ಅಂತ ಹೇಳ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಗ್ಸ್. ಓಕೆ. ರಿಪ್ಲೇಸಿಂಗ್ ಪ್ಲಾಸ್ಟಿಕ್ ಅದೆಲ್ಲ ಮನಸ್ಸಲ್ಲಿತ್ತು. ಓಕೆ ಓಕೆ. ಅದನ್ನ ಗಮನ ಇಟ್ಕೊಂಡು ಮಾಡಕ್ ಶುರು ಮಾಡಿದ್ರು. ಓಕೆ. ಅವಾಗ ವಿತಿನ್ 2.5-3 months ಬೇಕಾಗಿತ್ತು ಬಿಲ್ಡಿಂಗು. ಮತ್ತೆ ಇದು ಲ್ಯಾಂಡ್ ಏನಂದ್ರೆ ನಮ್ದು ರೋಡ್ ಲೆವೆಲ್ ಇಂದ ಬಹಳ ಕಮ್ಮಿ ಇತ್ತು, ಕೆಳಗಡೆ ಇತ್ತು ಲ್ಯಾಂಡ್. ಸೊ ಅಷ್ಟು ನಾವು ಫೌಂಡೇಶನ್ ಹಾಕ್ಬಿಟ್ಟು ವಾಪಸ್ ರೈಸು ಮಾಡ್ಬೇಕು ಗ್ರೌಂಡ್ ಇಂದ ಅಂತ ಇದಕ್ಕೆ ಆರ್ಚ್ ಫೌಂಡೇಶನ್ ಅಂತ ಮಾಡಿದೀವಿ ನಾವು. ಸೊ ಅದರಲ್ಲಿ ನಾವು
ಪಾಯನಲ್ಲಿ ಉಳಿಬೇಕು ಅಂತ ಹ್ಮ್ ಹ್ಮ್ ಒಂದು 4 ವರ್ಷ ಮುಂಚೆ ಕೊರೋನಾ ಜಸ್ಟ್ ಟ್ರಾನ್ಸಿಷನ್ ಟೈಮಲ್ಲಿ ನಾವು ಇದು ಬಿಲ್ಡಿಂಗ್ ಮುಗಿಸಿದ್ವಿ. ಇವನ್ ಕೊರೋನಾ ಟೈಮಲ್ಲಿ ಬಹಳ ಸ್ಟ್ರಗಲ್ ಮಾಡ್ಬಿಟ್ಟು ಆ ಟೈಮಲ್ಲಿ ಮುಗಿಸಕ್ ಆಯ್ತು. ಓಕೆ ಓಕೆ. ಬಹುಶಃ ಮೆಟೀರಿಯಲ್ಸ್ ಎಲ್ಲ ತರ್ಲಿಕ್ಕೆಲ್ಲ ಕಷ್ಟ ಆಗಿದ್ದಿರ್ಬೋದು ನಿಮಗೆ, ಟ್ರಾನ್ಸ್ಪೋರ್ಟೇಷನ್ ಟೈಮ್. ಹೆಂಗೋ ಟ್ರಾನ್ಸಿಷನ್ ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ ಅದು ಇದೆಲ್ಲ ಮಾಡ್ಬಿಟ್ಟು ಒಂದು ಲೆವೆಲ್ಗೆ ಮುಗಿಸಿದ್ವಿ ಬಿಲ್ಡಿಂಗ್. ಓಕೆ. ಈ ಸಸ್ಟೈನಬಲ್ ಕಾನ್ಸೆಪ್ಟ್ನಲ್ಲಿ ಏನೆಲ್ಲ ಐಟಮ್ಸ್ ಅನ್ನು ಇಲ್ಲಿ ಬಳಸ್ಕೊಂಡಿದ್ದೀರಿ ನೀವು? ಈ ಬಿಲ್ಡಿಂಗ್ ಅಲ್ಲಿ ಒಂದು ಇಂಟರ್ಲಾಕಿಂಗ್ ಬ್ಲಾಕ್ಸ್ ಅಂತ ನಾವು ಶುರು ಮಾಡಿದ್ವಿ. ಓಕೆ, ಮಡ್ ಬ್ಲಾಕ್ಸ್ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಅಂತ ಇವಾಗ ಸ್ವಲ್ಪ ಜನರಲ್ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದೀವಿ. ಓಕೆ. ಮುಂಚೆ ಹೇಳಿದಂಗೆ ನಾನು ರ್ಯಾಟ್ರಾ ಬಾಂಡ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸುಟ್ಟಿಟ್ಕೆಗೆ ಅದೊಂದು ಓಲ್ಡ್ ಗೋಡೆ ಇದು ಕಿಟಕಿಗಳಿಗೆ ಎಲ್ಲ ನಾವು NCL ವಿಂಡೋಸ್ ಒಂದು ಮೆಟಲ್ ವಿಂಡೋ ಕಾನ್ಸೆಪ್ಟ್ ಇದೆ. ಫ್ರಿಕ್ಷನ್ ವಿಂಡೋಸ್ ಅಂತ ಹೇಳ್ತೀವಿ. ನಾವು ಯಾವಾಗ ಬೇಕು ಓಪನ್ ಮಾಡ್ಬೋದು. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. NCL ವಿಂಡೋಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದು ಫ್ರಿಕ್ಷನ್ ಇಂಜಸ್ ಇರುತ್ತೆ. ಇದು ಎಲ್ಲಿಗೆ ಬೇಕೋ ಅಲ್ಲಿ ಸ್ಟಾಪ್ ಆಗುತ್ತೆ. ಓಕೆ. ಟೈಟ್ ಮಾಡ್ಕೋಬಹುದು. ಓಕೆ. ಆಮೇಲೆ ಇದು ನಾವು ಮಾಡಕ್ ಹೋದ್ರೆ ಇಲ್ಲಿ ಏರ್ ವೆಂಟ್ ಅಂತ ಬರ್ತದೆ. ಓಕೆ. ಇದು ತೋರಿಸ್ತೀವಿ. ಇದು ಇದು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಇಲ್ಲಿ ಏರ್ ಗ್ಯಾಪ್ ಇರುತ್ತೆ. ಸೊ ಗಾಳಿ ಇಲ್ಲಿಂದ ಬಂದ್ರು ಒಳಗಡೆ ಬರುತ್ತೆ, ಗಾಳಿ ಇಲ್ಲಿಂದ ಬಂದ್ರು ಒಳಗಡೆ ಬರುತ್ತೆ. ಸೊ ಸೆಕ್ಷನ್ ಕ್ರಿಯೇಟ್ ಆಗುತ್ತೆ ಇದು ವಿಂಡೋಸ್ ಅಲ್ಲಿ. ಮತ್ತೆ ಇಟ್ ನಾನ್ ವುಡ್, ಇದು ಏನು ವುಡ್ ಫ್ರೀ. ನಾವು ಏನು ವುಡ್ ಬಳಸಲ್ಲ. ಶ್ರಿಂಕೇಜ್ ಟೈಟ್ ಆಗೋದು ಆತರ ಎಲ್ಲ ಆಪ್ಷನ್ ಆದಷ್ಟು ಮಿನಿಮೈಸ್ ಆಗುತ್ತೆ. ಓಕೆ. ಕಂಪನಿಯಿಂದ ಪೌಡರ್ ಕೋಟಿಂಗ್ ಮಾಡಿರ್ತಾರೆ. ಸೊ ಪೌಡರ್ ಕೋಟಿಂಗ್ ಆಗೋದ್ರಿಂದ ನಾವು ರಿಪೀಟೆಡ್ ಪೇಂಟಿಂಗ್ ಯೂಸೇಜ್ ಕಮ್ಮಿ ಆಗುತ್ತೆ. ಓಕೆ. ಇದು ಆಲ್ರೆಡಿ ನೋಡ್ಬೇಕಂದ್ರೆ ಒಂದು 5 ವರ್ಷ ಆಯ್ತಿದ್ರು ವಿಂಡೋಸ್. ಓಕೆ. ಸೊ 5 ವರ್ಷನಲ್ಲೂ ಈ ತರ ಪೇಂಟಿಂಗ್ ಉಳ್ಕೊಂಡಿದೆ. ಓಕೆ. ಓಕೆ. ಮತ್ತೆ ಸ್ಟೇರ್ ಕೇಸ್ ಅಷ್ಟೇನೆ ಮೆಟಲ್ ಸ್ಟೇರ್ ಕೇಸ್ ಮಾಡಿದೀವಿ. ಓಕೆ. ಓಕೆ. ಮೆಟಲ್ ಜೆ ಶೀಟ್ ಏನಿದೆ ಇದನ್ನ ಫೋಲ್ಡಿಂಗ್ ಮಾಡ್ಬಿಟ್ಟು ಓಕೆ ಇದಕ್ಕೆ ರಿಪ್ಸ್ ಅಂತ ಕರಿತೀವಿ. ಎಲ್ಲ ಆಂಗಲ್ ರಿಪ್ಸ್ ಅಂತ ಹಾಕ್ಬಿಟ್ಟು 1-2 ಇಂಚಸ್ ಕಾನ್ಕ್ರೀಟಿಂಗ್ ಹಾಕ್ತಿವಿ. ಓಕೆ. ಸೊ ತಾವು ನೋಡಬಹುದು ಇದು ಥಿಕ್ನೆಸ್ ಎಷ್ಟು ಸಿಂಪಲ್ ಆಗಿ ಇದೆ ಅಂತ. ಆ ಕೆಳಗಡೆ ಶೀಟ್ ಇರೋದು ಫಾರ್ಮರ್, ಅದೇ ರಿಟೈನ್ ಆಗ್ಬಿಡ್ತದೆ ಅದು. ಓಕೆ. ಸೊ ನಾವು ಕೆಳಗಡೆಯಿಂದ ಪ್ಲಾಸ್ಟಿಂಗ್ ಮಾಡೋದು ಸೆಂಟ್ರಿಂಗ್ ಮಾಡೋದು ಬೇಕಾಗಿರಲ್ಲ. ಇದು ಮಂಗಳೂರು ಟೈಲ್ಸ್ ಎಲ್ಲ ಜಾಸ್ತಿ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಈ ತರ ನಾವು ಕಾಂಕ್ರೀಟ್ ಟೈಲ್ಸ್ ಮಾಡ್ತೀವಿ. MCR ಮೈಕ್ರೋ ಕಾಂಕ್ರೀಟ್ ರೂಫಿಂಗ್ ಟೈಲ್ಸ್ ಅಂತ ಹೇಳ್ಬಿಟ್ಟು. ಓಕೆ. ಇದು ಸ್ವಿಟ್ಜರ್ಲ್ಯಾಂಡ್ ಕಾನ್ಸೆಪ್ಟ್ ಇದೆ. ಇಂಡಿಯನ್ ಅಲ್ಲಿ ಇವಾಗ ಮೈಕ್ರೋ ಲೆವೆಲ್ ಅಲ್ಲಿ ಬೇರೆ ಬೇರೆ ಕಡೆ ಮಾಡಕ್ ಶುರು ಮಾಡಿದ್ದಾರೆ. ಓಕೆ. ನಾವು ಇಲ್ಲಿ ಪ್ರಮೋಟ್ ಮಾಡಕ್ ಮಾಡ್ತಾ ಇದೀವಿ. ಇದು ಓಕೆ. ಮಂಗಳೂರು ಟೈಲ್ಸ್ ಇಂದ ಸ್ವಲ್ಪ ಎಕನಾಮಿಕ್ ಆಗುತ್ತೆ ಒಂದು. ಮತ್ತೆ ನಮ್ಗೆ ಏನ್ ಬೇಕು ಕಲರ್ ಚಾಯ್ಸ್ ಮಾಡ್ಕೋಬಹುದು. ಬೇರೆ ಕಲರ್ ಇರೋದ್ರಿಂದ ಓಕೆ. ಆ ಸ್ಟೀಲ್ ಸಪೋರ್ಟ್ಸ್ ಕಮ್ಮಿ ಬೇಕಾಗುತ್ತೆ ಇದು. ಓಕೆ. ಓಕೆ. ಅಂಡ್ ವಿ ಆರ್ ಟ್ರೈಂಗ್ ಟು ಯೂಸ್ ಮೋರ್ ನಾನ್ ಬರ್ನ್ ಪ್ರಾಡಕ್ಟ್ಸ್. ಸೊ ದಟ್ ಈಸ್ ಒನ್ ಆಫ್ ದಿ ವೇ ಆಫ್ ಸಸ್ಟೈನಬಲ್. ಏನದು ನಾನ್ ಬರ್ನ್ಡ್? ಓಕೆ. 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 ಸೊ ನಾನ್ ಬರ್ನ್ಡ್ ಅಂದ್ರೆ ನಾವು ಸುಡೋದಿಲ್ಲ ಅಂದ್ರೆ ಅದು ಎನರ್ಜಿ ಕನ್ಸಂಪ್ಷನ್ ಸಾಕಷ್ಟು ಕಮ್ಮಿ ಆಗ್ಬಿಡುತ್ತೆ. ಓಕೆ. ಓಕೆ. ಇಟ್ಟಿಗೆ ಇರ್ಬೋದು, ಇಲ್ಲ ಹಂಚು ಇರ್ಬೋದು, ಇದೆಲ್ಲ ಸುಡುವ ಒಂದು ಪ್ರಾಸೆಸ್ ಇದೆ. ಅದರಲ್ಲಿ ಸುಡುವ ಒಂದು ಪ್ರಾಸೆಸ್ ಇದೆ. ಸುಡುವ ಒಂದು ಪ್ರಾಸೆಸ್ ಅಲ್ಲಿ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಓಕೆ. ಆ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ. ಬೇರೆ ಬೇರೆ ಪ್ರಾಡಕ್ಟ್ಸ್. ಓಕೆ. ಇವಾಗ ಇದು ಎಂಟ್ರೆನ್ಸ್ ಡೋರ್ ಕೂಡ ನೋಡಬಹುದು. ಟಾಟಾ ಕಂಪನಿಯವರು ಡೋರ್ ಮಾಡಿದ್ದಾರೆ. ಓಕೆ. ಇದು ಸ್ಟೀಲ್ ಡೋರ್ ಆಕ್ಚುಲಿ. ಓಕೆ. ಸೊ ಇದು ಸ್ಟೀಲ್ ಡೋರ್ ಇರೋದ್ರಿಂದ ಏನಾಗುತ್ತೆ, ನಮ್ಗೆ ಮಲ್ಟಿ ಲಾಕಿಂಗ್ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಡೂಪ್ಲಿಕೇಟ್ ಲಾಕ್ ಮಾಡಕ್ಕೂ ಆಗಲ್ಲ. ಮತ್ತೆ ಇದು ನಮ್ಮ ವುಡನ್ ಡೋರ್ ಹಾಕ್ಬಿಟ್ಟು ಇನ್ನೊಂದು ಸ್ಟೀಲ್ ಡೋರ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಓಕೆ. ಓಕೆ. ಎಲ್ಲ ಇನ್ಬಿಲ್ಟ್ ಆಗಿ ಒಂದು ಪಕ್ಕಾ ಡೋರ್ ಬರ್ತದೆ. ಇದು ಓಕೆ. ವುಡನ್ ಫಿನಿಶ್ ಕಾಣುತ್ತೆ, ನೋಡಿದ್ರೆ ವುಡನ್ ಅಂತ ಭಾವನೆ ಬರ್ತದೆ. ಒಳ್ಳೆ ಟೀಕ್ ವುಡ್ ಕಂಪೇರ್ ಮಾಡಿದ್ರೆ ಒಂದು ಅರ್ಧ ದುಡ್ಡಲ್ಲಿ ಬರ್ತದೆ. ಈ ಬಿಲ್ಡಿಂಗ್ ಅಲ್ಲಿ ನಾವು ಆಕ್ಚುಲಿ ಬೇತಮ್ಸ್ ಎಲ್ಲ ಹೋಗ್ಬೇಕಂತ ಅನ್ಕೊಂಡ್ವಿ. ಯಾಕಂದ್ರೆ ಅವರು 2 ಮನೆಯಲ್ಲಿ ಆತರ ಬೇತಮ್ಸ್ ಎಲ್ಲ ಹಾಕೊಂಡಿದ್ವಿ. ಸೊ ಇವ್ರ ಮನೆಗೂ ಬಹಳ ಆಸೆಯಿಂದ ಇಟ್ಕೊಂಡಿದ್ವಿ. ಬಟ್ ಟ್ರಾನ್ಸಿಷನ್ ಟೈಮಲ್ಲಿ ನಾವು ಹೇಳಿದ್ವಲ್ಲ, ಕೊರೋನಾ ಟೈಮ್ ಬಂದಿರೋದ್ರಿಂದ ಸೊ ನಮ್ಗೆ ಮೆಟೀರಿಯಲ್ಸ್ ಎಲ್ಲ ಫುಲ್ ಬ್ಲಾಕ್ ಆಗೋಯ್ತು. ಆರ್ಡರ್ ತರ ಎಲ್ಲ ಕೊಟ್ಟಕ್ಕೆ ಶುರು ಮಾಡಿದ್ವಿ. ಅದೆಲ್ಲ ಅಲ್ಲೇ ಬ್ಲಾಕ್ ಆಗೋದ್ರಿಂದ ಆಮೇಲೆ ಫೈನಲ್ ಆಗಿ ಇನ್ನೊಂದು ಮನೆಯಲ್ಲಿ ರಿಡಾಕ್ಸೇಟ್ ಮಾಡಿದ್ವಿ. ಓಕೆ. ಅದನ್ನ ಈ ಮನೆಯಲ್ಲೂ ರಿಡಾಕ್ಸೇಟ್ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಆಲ್ಸೋ ಒನ್ ಆಫ್ ದಿ ಗುಡ್ ಫ್ಲೋರಿಂಗ್. ಮೇನ್ ಏನಂದ್ರೆ ಇದಕ್ಕೆ ಕಾಲು ನೋವು ಆತರ ಎಲ್ಲ ಬರಲ್ಲ, ಕೋಲ್ಡ್ ಆಗಲ್ಲ. ಸೊ ಬೆನಿಫಿಟ್ ಆಗುತ್ತೆ. ಹೆಲ್ತಿ ಬಿಲ್ಡಿಂಗ್ ಕಾನ್ಸೆಪ್ಟ್ ನಲ್ಲಿ ಇದು ಕೂಡ ಒನ್ ಆಫ್ ದಿ ಪ್ಯಾರಾಮೀಟರ್ ಅಲ್ವಾ? ಹೌದು. ಫ್ಲೋರಿಂಗ್ ಆಗಿ ಬೀಳೋ ಚಾನ್ಸಸ್ ಇರಲ್ಲ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ವುಡ್ ಎಲ್ಲ ಯೂಸ್ ಮಾಡಲ್ಲ ಅಂತ ಹೇಳ್ತೀವಲ್ಲ, ವುಡ್ ಮತ್ತೆ ಪ್ಲೇವುಡ್ ಆದಷ್ಟು ಮಿನಿಮೈಸ್ ಇಲ್ಲ 0 ಮಾಡಕ್ ನೋಡ್ತಾ ಇದೀವಿ. ಅದರಲ್ಲಿ ಇದು ಕ್ಯಾಬಿನೆಟ್ಸ್ ಎಲ್ಲ ಏನ್ ನೋಡ್ತಾ ಇದ್ರ, ಇದೆಲ್ಲ ಫೆರೋಸಿಮೆಂಟ್ ಕಾನ್ಸೆಪ್ಟ್. ಸಿಮೆಂಟ್ ಮತ್ತೆ ಮೆಶ್ ಹಾಕಿರ್ತಾರೆ, ಅದು ಸ್ಟೀಲ್ ಮೆಶ್.
ಅದು ಬ್ಲೇಡ್ ದಪ್ಪನೇ ಇರ್ತದೆ, ಸ್ಲಿಮ್ ಆಗಿ, ಏನು ಟರ್ಮಿಟ್ ಏನು ಹಿಡಿಯಲ್ಲ. ಇದು ಲೈಫ್ ಲಾಂಗ್ ಮೇಂಟೆನೆನ್ಸ್ ಫ್ರೀ. ಕಾಸ್ಟ್ ವೈಸ್ ಆಲ್ಸೋ ಇದು ವುಡ್ಡಿಗೆ ಹೋಲ್ಸಿರ್ ತುಂಬಾ ಕಮ್ಮಿ ಆಗುತ್ತಲ್ವಾ? ಸ್ವಲ್ಪ ಮಾರ್ಜಿನಲ್ಲಿ ಕಮ್ಮಿ ಆಗುತ್ತೆ ಇದು. ಓಕೆ ಓಕೆ, ಬಟ್ ಡ್ಯೂರಬಿಲಿಟಿ ಅಂತೂ ಜಾಸ್ತಿನೇ ಬರುತ್ತೆ. ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ನಮ್ಗೆ ಏನ್ ವರ್ಕ್ ಇರುತ್ತೆ, ಸ್ಲಿಮ್ ಆಗಬೇಕು, ವೇಟ್ ತಡಿಬೇಕು, ಅವೆಲ್ಲ ಇದು ಕನ್ಸಿಡರ್ ತಗೊಳುತ್ತೆ. ಓಕೆ ಸರ್, ನಾನಿಲ್ಲಿ ಗಮನಿಸಿದಂಗೆ ಈ ಡೋರ್ಗೆ ಫ್ರೇಮ್ಸ್ ಇಲ್ಲ, ವಿದೌಟ್ ಫ್ರೇಮ್ ಈ ಡೋರನ್ನು ಫಿಕ್ಸ್ ಮಾಡಿದ್ದೀರಿ. ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಸೊ ಇವಾಗ ಸುಮಾರು ನೋಡ್ತಾ ನೋಡ್ತಾ ತಮ್ಮ ಕಣ್ಣು ಅಬ್ಸರ್ವೇಷನ್ ಅಲ್ಲಿ ಬಂದಿದೆ ಏನೇನು ಗೊತ್ತಿಡಬೇಕು ಅಂತ ಹೇಳಿ. ಸೊ ಒಳ್ಳೆದು. ಏನಂದ್ರೆ ನಾವು ನಾರ್ಮಲ್ ಗ್ಲಾಸ್ ಡೋರ್ಸ್ ಹೋಟೆಲ್ಸ್ ಅಲ್ಲೆಲ್ಲ ನೋಡಿರ್ತೀವಿ, ಎಂಟ್ರೆನ್ಸ್ ಡೋರ್ಗಳು ಪಿವಟ್ ಅಲ್ಲಿ ಮಾಡಿರ್ತಾರೆ. ಅಲ್ಯೂಮಿನಿಯಂ ಡೋರ್ಸ್ಗಳು ಆಫೀಸ್ ಬಿಲ್ಡಿಂಗ್ ಈ ತರ ಪಿವಟ್ ಅಲ್ಲಿ ಮಾಡಿರ್ತಾರೆ. ಮೇಲೆ ಒಂದು ಕೆಳಗಡೆ ಸಪೋರ್ಟ್ ಕೊಟ್ಬಿಟ್ಟು ಈ ತರ ಪಿವಟ್ ಅಲ್ಲಿ ಮಾಡ್ತಾರೆ. ಸೊ ಇದು ಪಿವೋಟರ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸಪೋರ್ಟ್ಸ್ ಟಾಪ್ ಅಂಡ್ ಬಾಟಮ್ ಅಲ್ಲಿ ಇರುತ್ತೆ, ಸೈಡ್ಸ್ ಅಲ್ಲಿ ಇರಲ್ಲ. ಸೈಡ್ಸ್ ಅಲ್ಲಿ ನಮ್ಗೆ ಸ್ಟ್ರೆಂತ್ಗೋಸ್ಕರ ಏನು ಸಪೋರ್ಟ್ ಬೇಕಾಗಿಲ್ಲ. ಇದರಿಂದ ಇದು ಟೆಕ್ನಾಲಜಿ ಡೆವಲಪ್ ಮಾಡಿದೀವಿ ವುಡ್ ಅಲ್ಲಿ. ಬೆಡ್ರೂಮ್ ಡೋರ್ಸ್, ಪರ್ಟಿಕ್ಯುಲರ್ ಬೆಡ್ರೂಮ್ ಡೋರ್ಸ್ಗೆ ಇದು ಮಾಡೋದ್ರಿಂದ ಒಂದು ರೂಮ್ಗೆ ಒಂದು ಫ್ರೇಮ್ ನ ಉಳಿಸಬಹುದು. ಸೊ 4 ಬೆಡ್ರೂಮ್ ಅಂದ್ರೆ 4 ಫ್ರೇಮ್ ಉಳಿಸಬಹುದು ನಾವು. ಮೂವ್ಮೆಂಟ್ ಅನ್ನು ಬಹಳ ಹೆಲ್ಪ್ ಆಗುತ್ತೆ. ಓಪನ್ ಮಾಡಿದಾಗ ನೋಡಿದ್ರೆ ಏನು ಶಬ್ದ ಬರಲ್ಲ ನಿಮ್ಗೆ. ಹೌದು, ಮಾಮೂಲಿ ಹಿಂಜಸ್ ಅಂತ ಹೇಳಿದ್ರೆ ಯಾವಾಗ ಸ್ವಲ್ಪ ದಿವಸ ಯೂಸ್ ಮಾಡ್ಲಿಲ್ಲ, ಹಿಂಜಸ್ ಅಲ್ಲಿ ರಸ್ಟ್ ಹಿಡಿದ್ರೆ ನಿಮ್ಗೆ ಶಬ್ದ ಬರಕ್ ಶುರು ಆಗುತ್ತೆ. ಇದರಲ್ಲಿ ನಿಮ್ಗೆ ಪಿವಟ್ ಅಲ್ಲಿ ಬಾಲ್ಸ್ ಇರುತ್ತೆ, ಆ ಬಾಲ್ಸ್ ಇರೋದ್ರಿಂದ ಆ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಯಾವ್ದೇ ತರದ್ದು ಏನು ಸೌಂಡ್ ಬರಲ್ಲ, ಕೊಯ್ ಅಂತ ಶಬ್ದ ಬರಲ್ಲ. ಇದು ಸರಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಹೇಳಿ. ಈ ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಬಳಸ್ಕೊಂಡಿದ್ದೀರಿ ಅಲ್ವಾ? ಇದು ಈ ಮನೆಯಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಸ್ಟೆಪ್ಸ್ ತರ ಬಂದಿದೆ ಬಿಲ್ಡಿಂಗ್. ನಾವು ಎಲಿವೇಶನ್ ನೋಡಿದ್ರೆ ಫುಲ್ ಇದೆ. ಅದರಲ್ಲಿ ಒಂದು ಪೋರ್ಷನ್ ಇದೆ. ಹೌದು, ಆ ಒಂದು ಪೋರ್ಷನ್ ನೀರು ಕೆಳಗಡೆ ತಾರಸಿ ಮೇಲೆ ಬರುತ್ತೆ. ಆ ಕೆಳಗಡೆ ತಾರಸಿ ಮೇಲೆ ನೀರಿರೋದು ಈ ತರ ಸ್ಲೋಪಿಂಗ್ ರೂಫ್ ಮೇಲೆ ಬಂದಿದೆ. ಇದು ಮೇಲ್ಗಡೆ ಇದು ಒಂದು ಗಟ್ಟರ ಬಂದ್ಬಿಟ್ಟು ಪೂರ್ತಿ ಈ ಮನೆ ನೀರು ಇದು ಬಹಳ ಸಿಂಪಲ್ ಆಗಿ ಮಾಡ್ಬೋದು. ಯಾರೇ ಬೇಕಾದ್ರೂ ಅವ್ರವ್ರ ಮನೆಯಲ್ಲಿ ಮಾಡ್ಬೋದು. ಅವ್ರ ಪ್ಲಂಬರ್ ಹೇಳ್ಬಿಟ್ಟು ಏನಂದ್ರೆ ಪೈಪ್ ಏನ್ ಡೈರೆಕ್ಟ್ ಆಗಿ ಬರುತ್ತೆ ವರ್ಟಿಕಲ್ ಆಗಿ, ಅದನ್ನ ಫುಲ್ ಡೌನ್ ಪೈಪ್ ತಗೊಂಡು ಒಂದು ಕೇಟ್ ವಾಲ್ ಹಾಕಬೇಕು. ಇದು ಫಸ್ಟ್ ರೈನ್ ಸಪರೇಟರ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಫ್ಲಶ್ ಅಂತ ಹೇಳ್ತೀವಿ. ಸೊ ಪ್ರತಿ ಒಂದು ಮಳೆನಲ್ಲಿ ತಾರಸಿ ಮೇಲೆ ಡಸ್ಟ್ ಅಂತ ಏನಿರ್ತದೆ, ಇದು ಈ ವರ್ಟಿಕಲ್ ಕಾಲಮ್ ಅಂತ ಏನಿರುತ್ತೆ ಇದರಲ್ಲಿ ಸೇರ್ಕೊಳ್ಳುತ್ತೆ ಇನಿಷಿಯಲ್ ನೀರು. ಇದು ನೀರು ಓವರ್ಫ್ಲೋ ಆಗ್ಬಿಟ್ಟು ಮಾತ್ರ ಇಲ್ಲಿ ಕೆಳಗಿಂದ ಸಬ್ ಟ್ಯಾಂಕ್ ಬರುತ್ತೆ. ಸೊ ಪ್ರತಿ ಮಳೆ ಆದ್ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಗೇಟ್ ಅನ್ನು ಓಪನ್ ಮಾಡ್ಕೋಬೇಕು. ಡಸ್ಟ್ ಇರೋದೆಲ್ಲ ನೀರ್ ಖಾಲಿ ಆದ್ರೆ ನೆಕ್ಸ್ಟ್ ರೈನ್ಗೆ ಇದಕ್ಕೆ ಇರುತ್ತೆ. ಸೊ ನಾವು ಹೋಗ್ಬಿಟ್ಟು ಕ್ಲೀನ್ ಮಾಡೋಂಥದ್ದು ಇಲ್ಲ ಜಲ್ಲಿ ಹಾಕೋದು ಏನು ಬೇಕಾಗಿಲ್ಲ. ರಿಲೇಟಿವ್ಲಿ ಕ್ಲಿಯರ್ ವಾಟರ್ ಬರ್ತದೆ. ಅದನ್ನ ನಾವು ಕುಡಿಯೋಕ್ಕೂ ಬಳಸಬಹುದು. ಸರಿ, ಇದರಲ್ಲಿ ತಾರಸಿಯಿಂದ ಕನಿಷ್ಠ ಮೈಸೂರು ರೇಂಜ್ ಅಲ್ಲಿ ಅಂದ್ರೆ 6,000 ಲೀಟರ್ 6,500 ಲೀಟರ್ ಕಲೆಕ್ಟ್ ಆಗುತ್ತೆ. 6,500 ರೂಫ್. 10 ಚದರ ತಾರಸಿ ಇದೆ, 65,000 ಲೀಟರ್ ಅಷ್ಟು ಕೆಪಾಸಿಟಿ ಕಲೆಕ್ಟ್ ಮಾಡೋದು ಒಂದು ವರ್ಷಕ್ಕೆ. ಸರ್, ಇನ್ನೇನು ವಿಶೇಷತೆಗಳನ್ನು ಹೇಳ್ಬೋದು? ಇದು ನಾವು ಪ್ಯಾರಪೆಟ್ ವಾಲ್ ಅಂತ ಏನ್ ಹೇಳ್ತೀವಿ ಮನೆಯಲ್ಲಿ, ಇದು ಸಾಮಾನ್ಯವಾಗಿ ನಾವು ಸಾಲಿಡ್ ಮಾಡ್ಬಿಡ್ತೀವಿ ಮ್ಯಾಕ್ಸಿಮಮ್. ಇದನ್ನ ನೆಕ್ಸ್ಟ್ ಡೆವಲಪ್ಮೆಂಟ್ ಸ್ಟೇಜ್ಗೆ ಏನಾದ್ರು ತಗೋಬೇಕು ಅಂದ್ರೆ ಈಸ್ಟ್ ವೆಸ್ಟ್ ಅಂತ ಏನಿರುತ್ತೆ ಪರ್ಟಿಕ್ಯುಲರ್ ಆಗಿ ಈ ತರ ಕಿಂಡಿಗಳು ಇರೋದು ಇಟ್ಟಿಗೆಗಳು ಯೂಸ್ ಮಾಡ್ತೀವಿ ಜಾಲಿ ಇಟ್ಟಿಗೆ. ಅದರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ಲೈಟ್ ಅಂಡ್ ಶೇಡ್ ಎಫೆಕ್ಟ್ ಬರ್ತದೆ. ಆ ಗಾಳಿ ಬರೋದನ್ನ ಶೇಡಿಂದ ಬಂದಾಗ ಕೂಲ್ ಆಗಿರುತ್ತೆ. ತಾರಸಿ ಮೇಲೆ ಹೀಟ್ ಇರೋದನ್ನು ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ಕೊಂಡು ಹೋಗುತ್ತೆ. ಸೊ ಇಂಡೈರೆಕ್ಟ್ ವೇ ಆಫ್ ರಿಡ್ಯೂಸಿಂಗ್ ದ ಹೀಟ್ ಫ್ರಮ್ ದಿ ರೂಫ್. ಅದು ಅಬ್ಸರ್ವ್ ಮಾಡ್ಕೊಂಡು ಹೋಗುತ್ತೆ ಗಾಳಿ. ನಮ್ಮ ಮೈ ಮೇಲೆ ಜೋರ ಗಾಳಿ ಬಂದಾಗ ನಮ್ಮ ಮೈ ಎಷ್ಟು ಕೂಲ್ ಆಗಿರ್ತದೆ, ಅದೇ ತರ ಬಿಲ್ಡಿಂಗ್ ಕೂಲಿಂಗ್ ಎಫೆಕ್ಟ್ ಬಂದ್ಬಿಡುತ್ತೆ. ಸೊ ಮನೆಯೊಳಗೆ ತಂಪ ಅನಿಸ್ತದೆ ಅಲ್ವಾ? ಹೀಟ್ ಟ್ರಾನ್ಸ್ಮಿಟ್ ಆಗ್ಲಿಲ್ಲ ಅಂದ್ರೆ ಕೂಲ್ ಆಗಿರುತ್ತೆ. ಮೇನ್ ಹೀಟ್ ಟ್ರಾನ್ಸ್ಮಿಟ್ ಆಗದಕ್ಕೆ ಅವಾಯ್ಡ್ ಮಾಡೋಕೆ ಒಂದು ಪ್ರಾಸೆಸ್. ಜೋರ ಗಾಳಿ ಬಂದಾಗ ವೆಂಚುರಿ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಏರ್ ಪ್ರೆಷರ್ ಆ ಕಡೆ ಇದ್ದಾಗ ಫುಲ್ ಸರ್ಫೇಸ್ ಇಂದ ಇರುತ್ತೆ. ಇದು ಸ್ಮಾಲರ್ ಓಪನಿಂಗ್ಸ್ ಇಂದ ಬರುತ್ತೆ. ಆ ಸ್ಮಾಲರ್ ಓಪನಿಂಗ್ಸ್ ಇಂದ ಬಂದಾಗ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಆ ಫೋರ್ಸ್ ಜಾಸ್ತಿ ಇದ್ದಾಗ ಹೇಳ್ಕೊಂಡು ಆ ಹೀಟ್ ಅಬ್ಸರ್ವ್ ಮಾಡ್ಕೊಂಡು ಹೋಗುತ್ತೆ. ಹಳೆ ಬಿಲ್ಡಿಂಗ್ ಅಲ್ಲಿ ನಾವು ಕಾನ್ಸೆಪ್ಟ್ ಒಂದು ನೋಡಿದ್ರೆ ಕಿಟಕಿಗಳಿಗೆ ಚೆಜ್ಜ ಇರೋದು ಟೈಲ್ಸ್ ಅಲ್ಲಿ ಹಾಕೋರು. ಟೈಲ್ಸ್ ಇದು ಚೆಜ್ಜಾನು ಒನ್ ಆಫ್ ದಿ ಕಾನ್ಸೆಪ್ಟ್ ವೇರ್ ವಿ ಕ್ಯಾನ್ ರಿಡ್ಯೂಸ್ ದ ಹೀಟ್ ಟು ದಿ ಇಂಟೀರಿಯರ್ಸ್.
ಸ್ಮಾಲ್ ಎಲಿಮೆಂಟ್ ಇಂದನೂ ಗಮನ ಇಟ್ಕೊಂಡು ಓಕೆ ನಾವು ಹೀಟನ್ನ ರೆಡ್ಯೂಸ್ ಮಾಡಕ್ಕೆ ನೋಡ್ಬೇಕು. ಓಕೆ ಓಕೆ ಸರ್, ತುಂಬ ವಿಷಯ ತಮ್ಮಿಂದ ತಿಳಿತು. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಮತ್ತೆ ಪುನಃ ಅಭಿನಂದನೆ ಹೇಳ್ತಾ ಇದ್ದೀನಿ. ಅತ್ಯುತ್ತಮ ಮನೆ ಕಟ್ಟಿದ್ದೀರಿ ಮತ್ತು ಇದಕ್ಕೆ ಅವಾರ್ಡ್ ಕೂಡ ನಿಮಗೆ ಸಿಕ್ಕಿದ್ದು ಭಾಳ ಸಂತೋಷ. ಸೊ ನಿಮ್ಮ ಸೇವೆ ಸಮಾಜಕ್ಕೆ ಹೀಗೆ ಮುಂದುವರಿತಿರಲಿ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.